ಹೇಮಾವತಿ ವಿಚಾರದಲ್ಲಿ ಕೆಲವರು ರೈತರ ದಾರಿ ತಪ್ಪಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕಿಡಿಕಾರಿದ್ದಾರೆ. ಹೇಮಾವತಿಯಿಂದ ಕುಣಿಗಲ್ಗೆ 3000 MCFT ನೀರು ನಿಗದಿಯಾಗಿತ್ತು. ಬಿಜೆಪಿ ನಾಯಕರ ವಿರುದ್ಧ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕಿಡಿಕಾರಿದ್ದಾರೆ. ಹೇಮಾವತಿಯಿಂದ ಕುಣಿಗಲ್ಗೆ 3000 MCFT ನೀರು ನಿಗದಿಯಾಗಿತ್ತು. ಆದರೆ ಅದರಲ್ಲಿ ತಾಲೂಕಿಗೆ ಕೇವಲ 300 ರಿಂದ 400 MCFT ನೀರು ಬಂದಿದೆ. ಯಾ ಅನ್ಯಾಯವನ್ನ ಸರಿಪಡಿಸೋಕೆ ಲಿಂಕ್ ಕೆನಾಲ್ ಬಂದಿದೆ. ಮಾಗಡಿ ರಾಮನಗರಕ್ಕೆ ಹೋಗುತ್ತೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಈ ಲಿಂಕ್ ಕೆನಾಲ್ ನೀರು ಕುಣಿಗಲ್ ಮಾತ್ರ ಸೀಮಿತ ಅಂತ ರಂಗನಾಥ್ ಹೇಳಿದ್ದಾರೆ. ಹೇಮಾವತಿ ವಿಚಾರದಲ್ಲಿ ಕೆಲವರು ರೈತರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕಿಡಿಕಾರಿದ್ದಾರೆ. ಹೇಮಾವತಿಯಿಂದ ಕುಣಿಗಲ್ಗೆ 3000 MCFT ನೀರು ಬರಬೇಕಾಗಿತ್ತು. ನಾನು ತುಮಕೂರಿನ ಪ್ರತಿಯೊಬ್ಬ ರೈತನ ಮುಂದೆ ಇವತ್ತು ಬಂದಿದ್ದೇನೆ. ಕಾರಣ ಅಂದರೆ ಏನು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ರೈತರುಗಳನ್ನು ದಾರಿ ತಪ್ಪಿಸಿ ಪ್ರತಿಭಟನೆ ಮಾಡೋ ಮೂಲಕ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ನಿಮ್ಮ ಮುಂದೆ ಪ್ರತಿಪಾದಿಸಲಿಕ್ಕೆ ಬಂದಿದ್ದೇನೆ. ತಮ್ಮ ಮುಂದೆ ಇತಿಹಾಸವನ್ನು ಹೇಳಲಿಕ್ಕೆ ವೈಕೆ ರಾಮಯ್ಯನವರು ಮತ್ತು ಉಚ್ಚಮಾಸ್ತಿಗೌಡರು ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತಂದಿರೋಂಥದ್ದು. ಆಗಿಂದಲೂ ಸುಮಾರು 20 ವರ್ಷದಿಂದನೂ ಕುಣಿಗಲ್ ತಾಲೂಕಿಗೆ ನಿಗದಿಯಾದ 3000 MCFT ನೀರಲ್ಲಿ ಕೇವಲ 300-400 MCFT ಬಂದಿರೋಂಥದ್ದನ್ನು ನಾನು ಅಂಕಿಅಂಶಗಳನ್ನು ತಮ್ಮ ಮುಂದೆ ತೋರಿಸ್ತೇನೆ. ಆ ಕಾರಣಕ್ಕೋಸ್ಕರ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥದ್ದು. ಭಾಳಷ್ಟು ಜನ ಈ ಲಿಂಕ್ ಕೆನಾಲ್ ನೀರನ್ನು ಹೇಮಾವತಿ ನೀರನ್ನು ಮಾಗಡಿಗೆ ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಸುಳ್ಳು ಸುದ್ದಿನ ಹೇಳಲಿಕ್ಕೆ ಹೊರಟಿದ್ದಾರೆ. ನಾನು ಮತ್ತೊಮ್ಮೆ ಇವತ್ತು ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ, ರಾಮನಗರಕ್ಕೂ ಹೋಗೋದಿಲ್ಲ. ಏನಿದು ಲಿಂಕ್ ಕೆನಾಲ್ ಬಂದಿರೋಂಥ ನೀರು ಕುಣಿಗಲ್ಗೆ ಮಾತ್ರ ಸೀಮಿತ ಅನ್ನೋದನ್ನು ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ವಾಗ್ದಾನವನ್ನು ಕೊಡ್ತಾ ಇದ್ದೇನೆ. ಇವತ್ತು ನಾನೊಬ್ಬ ಕುಣಿಗಲ್ ತಾಲೂಕಿನ ರೈತರ ಹಿತವನ್ನು ಕಾಪಾಡಬೇಕಾದಂಥದ್ದು ನನ್ನ ಪ್ರಥಮ ಕರ್ತವ್ಯ. ಕುಣಿಗಲ್ ತಾಲೂಕಿನ ರೈತರು ಸಹ ತುಮಕೂರು ಜಿಲ್ಲೆಗೆ ಸೇರೋಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಭಿಲಾಷೆ, ಇವತ್ತು ಯಾವ ರೀತಿ ವೈಕೆ ರಾಮಯ್ಯನವರು ತುಮಕೂರು ಜಿಲ್ಲೆಗೆ ನೀರು ತಂದರೋ ಅದೇ ರೀತಿ ನೀವೆಲ್ಲ ಸೇರಿ